ನಾನು 7 ಬಾರಿ ಸಂಸದನಾಗಿದ್ದೇನೆ, ಕೇಂದ್ರ ಸಚಿವನಾಗಿದ್ದೆ. ನನ್ನ ಹಿರಿತನದ ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇದು ದೆಹಲಿಯಲ್ಲಿ ಮಾಜಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಹೇಳಿಕೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಸಿಎಂ ಮತ್ತೆ ಸಿದ್ದರಾಮಯ್ಯ ಅವರು ಮತ್ತೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದಿರಿ. ಹೊಸ ಸಚಿವ ಸಂಪುಟ ರಚನೆ ಆಗ್ತಾ ಇದೆ. ಈಗ ನೀವು ಆಲ್ರೆಡಿ ಮಂತ್ರಿ ಇದ್ದೀರಿ. DCM ಏನಾದರೂ ಕೇಳ್ತಿದ್ದೀರಾ ನೀವು? ಇಲ್ಲ, ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ಬದ್ಧವಾಗಿರ್ತೇವೆ. ಅಲ್ಲ, ಸಹಜವಾಗಿ ಇರುತ್ತಲ್ಲ ನಿಮ್ಮ ಎಕ್ಸ್ಪೀರಿಯನ್ಸು, ಅನುಭವ, ಹಿರಿತನ, ಅದು ಅವರಿಗೆಲ್ಲ ಗೊತ್ತಿದೆಯಲ್ಲ. ಸರ್, ಈಗ 4 DCMಗಳಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾಗಿ ತಾವು ಕೂಡ ಹಿರಿಯರಾಗಿರೋದ್ರಿಂದ ಈ ಚರ್ಚೆ ಮಹತ್ವ ಪಡೆದುಕೊಂಡಿದೆ. ಅದೇ ಈಗ ಅವರೇ ತೀರ್ಮಾನ ಮಾಡಬೇಕು. ಸೀನಿಯಾರಿಟಿ ನಿಮಗೆಲ್ಲ ಗೊತ್ತಿದೆ. 7 ಸಾರಿ ಪಾರ್ಲಿಮೆಂಟ್ ಗೆದ್ದು 10 ಸಾರಿ ಕೇಂದ್ರದಲ್ಲಿ ಮಂತ್ರಿ ಇದ್ದೀನಿ. ಹೈಕಮಾಂಡ್ ಅವರ ಆದೇಶದ ಮೇರೆಗೆ ಚುನಾವಣೆ ಇದೆ, ನಿಮ್ಮ ಅವಶ್ಯಕತೆ ಇದೆ, ನೀವು ಹೋಗಬೇಕಂದ್ರು. ನಾನು ವೈಯಕ್ತಿಕವಾಗಿ ಇಷ್ಟಪಟ್ಟು ಬಂದಿದ್ದಲ್ಲ. ಅವರ ಆದೇಶನ ಪಾಲನೆ ಮಾಡಿದ್ದೀನಿ. ಜನ ಆಶೀರ್ವಾದ ಮಾಡಿದ್ದಾರೆ, ಕೆಲಸನೂ ಮಾಡಿದ್ದೀನಿ. ನನ್ನ ಸರ್ವಿಸನ್ನು ಯಾವ ರೀತಿ ಅವರು ಉಪಯೋಗಿಸ್ಬೇಕು ಅಂತ ಹೈಕಮಾಂಡು ನಮ್ಮ ನಾಯಕರುಗಳಂತ ನಮ್ಮ ಸಿದ್ದರಾಮಯ್ಯವರು ಮತ್ತು ಶಿವಕುಮಾರ್ ಅವರು ತೀರ್ಮಾನ ಮಾಡಿದ್ರು.